ಎಲ್ಲರಿಗೂ ನಮಸ್ಕಾರ. ವಿಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ಹಾಗೆ ದ್ವಾಪರ ಯುಗದ ಕೊನೆಯಲ್ಲಿ ನಡೆದ ಮಹಾಭಾರತದ ಯುದ್ಧದಲ್ಲಿ ಎಲ್ಲರಿಗಿಂತ ಪರಾಕ್ರಮಿಗಳು ಹಾಗೂ ಅಜೇಯರು ಎನಿಸಿಕೊಂಡ ಪಿತಾಮಹ ಭೀಷ್ಮರು ಮತ್ತು ದಾನದಿಂದಲೇ ಜಗತ್ಪ್ರಸಿದ್ಧಿಯಾದಂತಹ ಅಂಗರಾಜ ಕರ್ಣ ಇವರಿಬ್ಬರು ಕೂಡ ಸೋಲಿಲ್ಲದ ಸರದಾರರಾಗಿದ್ದರು. ಇವರಿಬ್ಬರನ್ನ ಸೋಲಿಸುವುದು ಅಸಾಧ್ಯವಾದ ಮಾತಾಗಿತ್ತು. ಹಾಗೆ ಇವರಿಬ್ಬರು ಕೂಡ ಗುರು ಪರಶುರಾಮರ ಶಿಷ್ಯರಾಗಿದ್ದರು. ಹಾಗಾದರೆ ಒಂದು ವೇಳೆ ಇವರಿಬ್ಬರ ನಡುವೆ ಯುದ್ಧ ನಡೆದರೆ ಯಾರು ಗೆಲ್ಲಬಹುದು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ. ಸ್ನೇಹಿತರೆ, ಪಿತಾಮಹ ಭೀಷ್ಮರಿಗೆ ಇಚ್ಛಾ ಮರಣದ ವರವಿತ್ತು. ಅಂದರೆ ಅವರ ಇಚ್ಛೆಗೆ ವಿರುದ್ಧವಾಗಿ ಯಾರೂ ಕೂಡ ಅವರನ್ನ ಸಾಯಿಸುವುದು ಅಸಾಧ್ಯವಾದ ಮಾತಾಗಿತ್ತು. ಇದರ ಜೊತೆಗೆ ಇವರು ಎಲ್ಲ ದಿವ್ಯಾಸ್ತ್ರಗಳ ಜ್ಞಾನವನ್ನು ಕೂಡ ಹೊಂದಿದ್ದರು. ಹಾಗೆಯೇ ಅಂಗರಾಜ ಕರ್ಣರ ಬಗ್ಗೆ ಹೇಳುವುದಾದರೆ ಇವರಿಗೆ ಜನ್ಮದಲ್ಲಿ ಕರ್ಣಕುಂಡಲ ಹಾಗೂ ಕರ್ಣ ಕವಚದ ಪ್ರಾಪ್ತಿಯಾಗಿತ್ತು. ಇದು ವಜ್ರದಂತೆ ಕಠೋರವಾಗಿತ್ತು. ಯಾವುದೇ ಶಸ್ತ್ರಾಸ್ತ್ರಗಳಿಂದ ಕರ್ಣನನ್ನು ರಕ್ಷಿಸುವಂತಹ ಸಾಮರ್ಥ್ಯವನ್ನು ಹೊಂದಿತ್ತು. ಇದರ ಜೊತೆಗೆ ಇವರು ಕೂಡ ಎಲ್ಲ ದಿವ್ಯಾಸ್ತ್ರಗಳ ಜ್ಞಾನವನ್ನು ಗುರು ಪರಶುರಾಮರಿಂದ ಪಡೆದಿದ್ದರು. ಇವನು ಸೂರ್ಯನ ಮಗನಾಗಿದ್ದರಿಂದ ಅತ್ಯಂತ ಪರಾಕ್ರಮಿಯೂ ಹಾಗೂ ತೇಜಸ್ವಿಯೂ ಆಗಿದ್ದರು. ಹೀಗೆ ಪಿತಾಮಹ ಭೀಷ್ಮ ಹಾಗೂ ಅಂಗರಾಜ ಕರ್ಣ ಇವರಿಬ್ಬರು ಪರಾಕ್ರಮಿಗಳ ನಡುವೆ ಯುದ್ಧ ನಡೆದರೆ ಯಾರೂ ಕೂಡ ಸೋಲಿಸಲಾಗುತ್ತಿರಲಿಲ್ಲ. ಯಾಕೆಂದರೆ ಇವರಿಬ್ಬರಿಗೂ ಗುರು ಒಬ್ಬರೇ ಆಗಿದ್ದರು. ಅಂದರೆ ಗುರು ಪರಶುರಾಮರು ಇವರಿಬ್ಬರಿಗೂ ಕೂಡ ಎಲ್ಲಾ ರೀತಿಯ ಶಿಕ್ಷಣವನ್ನು ಸರಿಸಮಾನವಾಗಿ ನೀಡಿದ್ದರು. ಹೀಗಾಗಿ ಇಬ್ಬರು ಪರಾಕ್ರಮಿಗಳು ಕೂಡ ಒಬ್ಬರಿಗೊಬ್ಬರು ಸರಿಸಮಾನರಾಗಿದ್ದರು. ಹೀಗಾಗಿ ಇವರಿಬ್ಬರ ನಡುವೆ ಯುದ್ಧ ನಡೆದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಯಾರು ಕೂಡ ಗೆಲ್ಲೋದೂ ಇಲ್ಲ, ಯಾರು ಕೂಡ ಸೋಲೋದೂ ಇಲ್ಲ. ಯುದ್ಧ ನಡೀತಾನೆ ಇರುತ್ತದೆ. ಹಾಗೆ ಇಲ್ಲಿ ಎಲ್ಲಾ ರೀತಿಯ ದಿವ್ಯಾಸ್ತ್ರಗಳ ಪ್ರಯೋಗದಿಂದಾಗಿ ಬ್ರಹ್ಮಾಂಡವು ನಾಶವಾಗುತ್ತಿತ್ತು. ಯಾಕೆಂದರೆ ಪಿತಾಮಹ ಭೀಷ್ಮರ ಬಳಿ ಇದ್ದಂತಹ ಎಲ್ಲಾ ದಿವ್ಯಾಸ್ತ್ರಗಳಿಗೆ ಕರ್ಣನ ಬಳಿ ಪ್ರತ್ಯುತ್ತರಗಳಿದ್ದವು. ಅದೇ ರೀತಿ ಅಂಗರಾಜ ಕರ್ಣನ ಬಳಿ ಇದ್ದಂತಹ ಎಲ್ಲಾ ದಿವ್ಯಾಸ್ತ್ರಗಳಿಗೆ ಭೀಷ್ಮರ ಬಳಿ ಪ್ರತ್ಯುತ್ತರಗಳಿದ್ದವು. ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಇಬ್ಬರು ಮಹಾನ್ ಪರಾಕ್ರಮಿಗಳು ಅನಿವಾರ್ಯವಾಗಿ ಬೇರೆ ಮಾರ್ಗವಿಲ್ಲದೆ ಅಧರ್ಮದ ಪಕ್ಷದಲ್ಲಿ ಇರಬೇಕಾಯಿತು. ಹೀಗಾಗಿ ಇವರಿಬ್ಬರನ್ನ ಮೋಸದಿಂದ ಕೊಲ್ಲಲಾಯಿತು. ಆದರೆ ಭಗವಾನ್ ಶ್ರೀಕೃಷ್ಣನು ಪಾಂಡವರ ಪರವಾಗಿ ಇಲ್ಲದಿದ್ದರೆ ಈ ಇಬ್ಬರು ಪರಾಕ್ರಮಿಗಳು ಕೇವಲ ಒಂದೇ ದಿನದಲ್ಲಿ ಮಹಾಭಾರತ ಯುದ್ಧವನ್ನು ಮುಗಿಸುತ್ತಿದ್ದರು. ಪಾಂಡವರಲ್ಲೂ ಕೂಡ ಇವರಿಬ್ಬರನ್ನ ಎದುರಿಸುವ ಶಕ್ತಿಗಳು ಇರಲಿಲ್ಲ. ಇದಕ್ಕಾಗಿ ಇಂದ್ರ ಮೋಸದಿಂದ ಕರ್ಣನಿಂದ ಕವಚವನ್ನು ಪಡೆದುಕೊಂಡ ಮತ್ತು ಪಿತಾಮಹ ಭೀಷ್ಮರನ್ನು ಸಾಯಿಸಲು ಶಿಖಂಡಿಯನ್ನ ಮುಂದಿಡಲಾಯಿತು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪಿತಾಮಹ ಭೀಷ್ಮ ಮತ್ತೆ ಅಂಗರಾಜ ಕರ್ಣ ಇವರಿಬ್ಬರ ನಡುವೆ ಯುದ್ಧವಾದರೆ ಯಾರು ಗೆಲ್ಲುತ್ತಿದ್ದರು? ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೇನಾದ್ರೂ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.